ಯವ್ವ ದೇವ್ರೆ ನನಗಂತರೂ ಸಾಕಾಗೈತವ ಯವ್ವ. ವಾ ಮ್ಯಾಗಿರುವಂತ 9 ಕೋಟಿ ದೇವ್ರುಗಳ ನನಗಂತರೂ ಸಾಕಾಗೈತಿ. ನನ್ನಂಗ ಪಟಕ್ನ 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 ಇಲ್ಲಿ ರಾಕೆಟ್ ಸ್ಪೀಡ್ ನಾಗ ಮ್ಯಾಗ ಕರ್ಕೊಂಡ್ ಬಿಡ್ರಿ. ಯಾ ನನ್ನ ಮಗ್ ಬೇಕಾಗೈತಿ ಸಂಸಾರ ಬಾಳೆ ಬದುಕು ಇಂತ ಗಂಡ ಇಂತ ಮಕ್ಕಳು ಎದಕ್ ಬೇಕಾಗೈತಿ? ಒಂದ್ಸಲ ಜಿಗಿ ನೋಡೋಣ ಸೊಯ್ಯ ಮ್ಯಾಲೋಕ್ಯನ ಬಾಯಿ ಮುಚ್ಕೊಂಡು ಇದ್ರ ಚಲೋ. ಈಗ ನನ್ನ ತಲೆ ಹಾಪಾಗಕತ್ತಾಗ ನಿನ್ ತಲಿ ಹಾಪ್ ಮೇಡ್ನ ಕಟ್ಕೊಂಡೇನ್ ನಾನು. ಕಿವು ಶಾಂತಂದು ಅಕ್ಕ ಇತ್ತನ ಚಿಲ್ಲರ್ ಐತಿ. ಯೋ 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 ಇತ್ತನ ಚಿಲ್ಲ ಅಂತಿ ನೀನು. ಸಾಕಾಗೈತೆ ಯವ್ವ. ಒಂದು ಮೂಗು ಬಟ್ ಮೂರ ಬಟ್ಟೆ ಆಗೈತಿ. ಮೂಗು ಬಟ್ ತಗೋಬೇಕು. ಒಟ್ಟು ರೊಕ್ಕ ಕೊಡ್ರಿ, ನನ್ನ ಕಡೆ 1 ರೂಪಾಯಿ ಇಲ್ಲ ಅಂತ ಕೇಳ್ತಾ ಇದೀನಿ. ಅಯ್ಯೋ ರೊಕ್ಕಿಲ್ಲ ಎಲ್ಲಿ ತರ ಕೂಲಿ ಎಲ್ಲಾ ನಿನ್ನ ಮಗ ಸುರಿಯಾಕತ್ತೀನಿ. ನನ್ನ ಕಡೆ ರೊಕ್ಕಿಲ್ಲ, ಅದಕ್ಕೆ ಖರ್ಚಾಗೈತಿ ಇದಕ್ಕೆ ಖರ್ಚಾಗೈತಿ. ರೊಕ್ಕಿಲ್ಲ ನಿನ್ನ ಕಡೆ ಐತಲ್ಲ 2000 ರೂಪಾಯಿ ತಗೊಂಬರೋಗು ಅಂತ. ನನ್ನ ಕಡೆ 1,000 ರೂಪಾಯಿ ಇಲ್ಲ, 2,000 ಇಲ್ಲ, 1 ರೂಪಾಯಿನೂ ಇಲ್ಲ. ಎಲ್ಲ ರೊಕ್ಕನ ಇವ್ರಿಗೆ ಕೊಟ್ಟಿನಿ. ನೋಡಿದ್ರೆ ಹಿಂಗಂತಾರ ತೆರಿ ಕೆಟ್ಟೋಗೈತಾಗ. 2,000 ಬರ್ತೈತಿ ಅಂತೇಳಿ ಹಬ್ಬಕ್ಕೊಂದು ಸೀರೆ ಕೊಡಿಸ್ತಿದ್ರು, ಅದು ಬಿಟ್ಟಾರಲೇ ಪಾತಿ. ಆ ಸಿದ್ದರಾಮಯ್ಯಿಂದ 2,000 ರೂಪಾಯಿ ಬರಾಕತ್ತೈತಿ. ಮನ್ಯಾಗ ಏನಾರ ಒಂದು ಖಾಲಿ ಆಗ್ಲಿ, ಏನಾರ ಒಂದು ಬೇಕಾಗ್ಲಿ, ಏನಾರ ಒಂದು ತರದಿರ್ಲಿ, 2,000 ಐತಲ್ಲ ತೊಂಬ, 2,000 ಐತಲ್ಲ ತೊಂಬ, 2 ಲಕ್ಷ ತಿಂಗಳ ಅಕೌಂಟಿಗೆ ಬಿದ್ದಂಗ ಆಗ್ಬಿಟ್ಟದ ಬಾಳೆ. ಅದ್ ನೋಡಿದ್ರೆ 3-4 ತಿಂಗಳಾದ್ರೆ ಇವತ್ತಿನವರೆಗೆ 1 ರೂಪಾಯಿ ಬಂದಿಲ್ಲ. ಇವ್ರದೊಂದು ಬಾಯಿ ತರದಿದ್ ಮುಚ್ಚದೇ ಇಲ್ಲ ತಗ. ನಾನು 500 ರೂಪಾಯಿ ಸಾಸಿ ಡಬ್ಬಿಯಾಗ ಎದಕ್ಕೆ ಬೇಕಂತ ಇಟ್ಕೊಂಡಿದ್ದನ್ನು ತಗೊಂಡ್ ಕೂತೀರಿ. 300 400 ರೂಪಾಯಿ ಬೇಕಿಗೆ ಮೂಗ್ಬಟ್ಟಿಗೆ ಕೊಡ್ರಿ ರೊಕ್ಕ. ಅದನ್ನ ಅಲ್ಲ ನನಗೆ ಫಸ್ಟ್ ಇದನ್ನ ಹೇಳಿ ನೀನು ರೊಕ್ಕ ಅಂದಿದ್ದಕ್ಕೆ ನೆನಪಾತು. 9 ಕೋಟಿ ದೇವ್ರುಗಳ ಅದು ಎಲ್ಲಿದಾರ? ನಿಮಗೆ ಯಾಕೆ 9 ಕೋಟಿನೇ ಇರೋದು ಗೊತ್ತನ? ಅಮ್ಮ ದೇವ್ರೇ ಲೇ ದೇವ್ರಿರೋದು 3 ಕೋಟಿ. ಸುಮ್ನಿರಿ. ಅವಾಗ 3 ಕೋಟಿ ಇದ್ರೆ ಈಗ 3 ಕೋಟಿನೇ ಇರ್ತಾರನ? ಅವ್ರಿಗೇನ್ ಮದುವೆ ಆಗಿರಂಗಿಲ್ಲ, ಮಕ್ಕಳಾಗಿರಂಗಿಲ್ಲ, ಆ ಮಕ್ಕಳಿಗೆ ಮಕ್ಕಳಾಗಿರಂಗಿಲ್ಲ, ಮೊಮ್ಮಕ್ಕಳಾಗಿರಂಗಿಲ್ಲ. ಅವ್ರಿಗೆ ಪ್ಲಾನಿಂಗ್ ಇಲ್ರಿ. ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ ನಮಗ ಮಕ್ಕಳು ಆಗ್ಬೇಕು ಅಂದ್ರೆ ದೇವ್ರು ಬೇಡ್ಕೋತೀವಿ. ದೇವ್ರು ಯಾರನ್ನ ಬೇಡ್ಕೋತಾರ? ಅವ್ರಿಗೆ ಮಕ್ಕಳು ಬೇಕಂದಾಗ ಆರಾಮ ಆಗ್ಬಿಡ್ತಾವು. ಬೇಕಂದ್ರೆ ಮಾಡ್ಕೋತಾರ, ಬೇಡ ಅಂದ್ರೆ ಬಿಡ್ತಾರ. ಗೊತ್ತನ? ನಿಮ್ದೊಂದು ಕತಿ ಆತಾಗ ಆಗಿರ್ತದೆ. 9 ಕೋಟಿ ಏನು ಕಡಿಮೆ ಆತನ, ಒಂದು 10-15 ಕೋಟಿ ಆಗಿರ್ಬೋದು. ಸದ್ಯಕ್ಕೆ 9 ಕೋಟಿ ಇರ್ಲಿ. ಇನ್ನೊಂದು 4-5 ವರ್ಷ ಬಿಟ್ಟು ಬರ್ತಾರ ಒಂದು 10 ಕೋಟಿ ಹೇಳಿದ್ರಾತ. ಅಬಾ ಏನ್ ತಿಳಿಲಿ ನಿಂದು? ಅವಾರ್ಡ್ ಕೊಡ್ಬೇಕು ನಿನ್ ತಿಳಿಗೆ. ಹೇಳಿದ್ ಒಂದ್ ಕೆಲಸನಾರ ಮಾಡ್ತೀರಿ? ನಿನ್ನ ಮಗಳಿಗೆ ಬುದ್ಧಿ ಹೇಳ್ರಿ, ಏಕಿಗೆ ಬುದ್ಧಿ ಹೇಳ್ರಿ ಅಂತ ಬಡ್ಕೊಂಡೆ. ಕ್ಲಾಸ್ ಚಾಲು ಆಗ್ಯಾವ ಈಗ. ಅಲ್ಲಿ ನೋಡಿದ್ರೆ 60,000 ರೂಪಾಯಿ ಕಟ್ಬೇಕೀಗ. ಅದು ಯಾವ್ದಕ್ಕೆ ಕಟ್ತಾನೆ ಅಂದ್ಲಲ್ಲ ಅದಕ್ಕೆ ರೊಕ್ಕನ 2.5 ಲಕ್ಷ ರೂಪಾಯಿ ಅಂತೆ ವರ್ಷಕ್ಕೆ. ಗೊತ್ತಾ? ಅದು BOB ಕಾಲೇಜ್ನಾಗ ಇವ ನಮ್ಮ ಸಣ್ಣ ಹೋಗಿ ಕೇಳ್ಕೊಂಬಂದನಲ್ಲ 2.5 ಲಕ್ಷ ರೂಪಾಯಿ ಎಲ್ಲಿಂದ ತರಕೋಬೇಕೀಗ? 2.5 ಲಕ್ಷ ರೂಪಾಯಿ ಪಾರಕ್ಕನ ಮಗನ ಲಗ್ನ ಆದ್ರೆ ಪಾರಕ್ಕನ ಓದಿಸ್ತಾಳ. ಹ್ಞೂನ್ರಿ ಗೌಡ್ರೆ. ಪರಕ ಬಂದೆ ಕಾಲೇಜ್ನಾಗ ಹೋಗಿ ಕೇಳ್ಬೇಕಿನ್ನ 2 ಕಿಡ್ನಿ ತಕ್ಕೋರಿ, ಈಕಿನ ಸಾಲಿಗೆ ಹಚ್ಕೋರಿ ಅಂತೇಳಿ. ಮಾತಾತೀಗ ಮುಗ್ಬಿಟ್ಟಲ್ಲ ತರ್ಸನಂತೆ. ಹೌದು, ಈಗ ನಾನಾರ ಏನು ಮಾಡ್ಲಪ್ಪ ಮಾತಾಡೇನಿ. ಇವತ್ತು ಬರ್ತೇನೆ ಅಂದಾಳ ಮನೆಗೆ. ಬಂದು ಅವ್ರವ್ರು ಏನೋ ಭೇಟಿ ಅಕ್ಕಾರಂತೆ. ಅಕ್ಕಾರಂತಲ್ಲ, ಅಲ್ಲಿಂದನ ಹೋಗ್ತೀನಿ ಅಂದಾಳ. ಆತಲ್ಲ ಬಿಡು ಮತ್ತೆ. ಅತ್ತೆಮ್ಮ ಎಂತಕ್ಕೆ ಹೀಗೆ ಕಿರ್ಚುದು? ಇದು ನನ್ನ ಮಗನ ಫೋನ್ ಹಚ್ಚಿ ಕರ್ಸ್ಕೊಂಡಿದ್ದಲ್ಲ, ಮನೆಗೆ ಬರ್ತೀರಿ ಅಂತ ಒಂದು ಮಾತು ಫೋನ್ ಹಚ್ಚಿ ಬರ್ದನ. ಹಂಗ ಗಂಡ ಎಂತಿದ್ದು ಇರೋದವ ನಮ್ದು ಹಂಗ ಒಂದಿಟ್ಟೆ. ದಿನಕ್ಕೆ ಒಂದ್ಸಲ ನನ್ನ ಜೋಡಿ ಜಗಳ ಮಾಡ್ಲಿಕ್ಕಂದ್ರ ನಿಮ್ಮ ಅತ್ತಿಗೆ ತಿಂದಿದ್ದು ಅರ್ಗಂಗಲ್ವಾ? ಇರ್ಲಿ ಮಾವರೇ, ನನ್ನ ಅಪ್ಪ ಅಮ್ಮ ಕೂಡ ಹೀಗೆ ಜಗಳ ಮಾಡ್ತಾ ಉಂಟು. ನನಗೆ ಕೇಳಿ ನೋಡಿ ಅಭ್ಯಾಸ ಆಗ್ತದೆ. ಒಂದು ಸಲ ಎಷ್ಟು ಮಜವಾಗಿರ್ತದೆ ಗೊತ್ತಾ? ಭಾರಿ ಗಮ್ಮತ್ತಾಗ್ತದೆ. ಜಗಳ ಮಾಡಿ ಒಬ್ಬರಿಗೊಬ್ಬರು ತಲೆ ತಿಂತಾರೆ ಅನ್ನೋ ರೀತಿ. ನನ್ನಮ್ಮ ಅಂತೂ ನನಗೆ ಎಂತ ಮಂಡೆ ವೆಚ್ಚ ಮಾಡ್ಲಿಕ್ಕಿಲ್ಲ, ನನಗೆ ಸಾಕಾಗಿದೆ, ನಾನು ನನ್ನ ಅಪ್ಪನ ಮನೆಗೆ ಹೋಗ್ತೀನಿ ಅಂತ ನನ್ನಮ್ಮ ಹೇಳಲಿಕ್ಕೆ. ಅಪ್ಪ ಅಂತಾರೆ ಹಾಗಾದ್ರೆ ಮೊದಲೇ ಮಾಡ್ಲಿಕ್ಕಿತ್ತಿಲ್ಲ ಈ ಕೆಲಸ, ನಾನು ಈಗ ಹೊಡೀರಿ ಎಂತ ಮಾಡೋದು, ನಾನು ಮೊದಲೇ ಮಾಡಿದ್ರೆ ನಾನು ಎಂತಾದ್ರೂ ಬೇರೆ ಮದುವೆ ಆದ್ರೂ ಆಗ್ತಾ ಉಂಟಲ್ಲ ಅಂತ ಹೇಳ್ತಾರೆ. ನನಗೆ ತುಂಬ ಖುಷಿ ಆಗ್ತದೆ. ಅಯ್ಯೋ ದೇವ್ರೆ, ಈ ಹುಡುಗಿ ಮಾತಾ ಬಿಡು ಟ್ರೈನ್ ಬಿಟ್ಟಂಗಕ್ಕತಿ. ಹನವ ಅಂತ ಅದಕ್ಕೇನಂತ? ಹೌದಿಲ್ಲ, ನಾವು ಮನೆಗೆ ಹೋದ್ರೆ ಸಾಕಂತ ಕಾಯ್ತಿರ್ತಾರ. ಈಗ ಅದು ಬಿಡು ವಿಚಾರ, ಒಳಗೆ ನಡೆಯುವ ಚಾ ಕುಡಿ. ಇಲ್ಲಮ್ಮ, ನಾನು ಟೀ ಕುಡಿದು ಬಿಟ್ಟು ತುಂಬ ದಿನ ಆಯಿತು. ನನಗೆ ಇವರು ಮತ್ತೆ ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಇವರೊಟ್ಟಿಗೆ ಕೂಡ ಹೋಗ್ಲಿಕ್ಕಿತ್ತು. ಅದು ಎಂತ ಅಂದರೆ ಅಮ್ಮ, ನನಗೆ ಸ್ವಲ್ಪ ನಿಮ್ಮ ಜೊತೆಲಿ ಮಾತಾಡೋದಿತ್ತು. ನನ್ನ ಅಪ್ಪ ಅಮ್ಮನಿಗೆ ಯಾರು ಎಂತ ಹೇಳಿದ್ದಾರೆ, ಅವರು ಇಲ್ಲಿಗೆ ಬಂದಿದ್ರಾ ಅಂತ. ನಿಮ್ಮವ್ವ ನಿಮ್ಮ ಅಪ್ಪನ? ಇಲ್ಲಿ ಬಿಡು, ಇಲ್ಲಿ ಯಾರು ಬಂದಿಲ್ಲ. ಇಲ್ಲ ಅಮ್ಮ, ಅವರು ಬಂದಿದ್ದಾರೆ. ಅಂದರೆ ಅವರು ಫೋನ್ ಮಾಡಿದ್ದುಂಟು, ಇವರು ರಿಸೀವ್ ಮಾಡಿದ್ದಾರೆ. ರಿಸೀವ್ ಮಾಡಿ ಹೀಗೆ ಬನ್ನಿ ಅಂತ ಹೇಳಿದ್ದಾರೆ. ಅವರು ಬಸ್ ಇಳಿದು ಬಂದಿದ್ದಾರೆ. ಬಂದ ಮೇಲೆ ಇವರು ಎಂತ ಫೋನು ರಿಸೀವ್ ಮಾಡಿಲ್ಲ. ಹಾಗಾಗಿ ನಿಮ್ಮ ಮನೆ ಎತ್ತ ಬರ್ತದೆ ಅಂತ ಅವರು ಕೇಳಿದ್ದಾರೆ. ಆಗ ಅಡ್ರೆಸ್ ಹೇಳುವವರು ಎಂಥದ್ದು ನಿಮ್ಮ ಮನೆಗೆ ಅವರಿಗೆ ಹೇಳಿ ಅವರಿಗೆ ಮಂಡೆ ಬಿಸಿಯಾಗಿ ಅವರು ವಾಪಸ್ ಹಾಗೆ ಹೊರಟೋಗಿದ್ದಾರೆ. ಇಲ್ಲ ಎಂತ ಮಾತಾಡೋದಕ್ಕಿಲ್ಲ, ಇನ್ನು ಈ ಸಂಬಂಧ ಬೇಡ, ನಮಗೆ ಎಂತ ಅಲ್ಲಿ ಮದುವೆ ಮಾಡಿಕೊಡುವ ಯಾವ ಉದ್ದೇಶವೂ ಇಲ್ಲ, ಬೇಡ ನೀನು ಒಪ್ಕೋಬೇಡ ಮಗಳೇ ಅಂತ ಹೇಳಿ ನಮಗೆ ಅವರು ಹೇಳಿದರು. ಅದಕ್ಕೆ ನಾನು ಮಾತಾಡುವ ಅಂತ ಇವರನ್ನು ಕರೆದಿದ್ದು. ನೀವು ಮೊನ್ನೆ ನಾನು ಬಂದಾಗ ಎಂತ ಸಹ ನನಗೆ ಮುಂದೆ ಹೇಳಿಲ್ಲ. ಎಂತಾಯಿತು ಅಂತ ಹೇಳಿದರೆ ನಾನು ತೀರ್ಮಾನ ತಗೊಳ್ಳಿಕೊತ್ತು ಇತ್ತು. ಯಾವ್ದವ ನನ್ನ ಮಗನ ವಿಚಾರನ ದವಾಖಾನ್ಯಾಗ ಅದಾನವ, ಟ್ರೀಟ್ಮೆಂಟು ತೊಗೊಳಕತ್ತಾನ. ಟ್ರೀಟ್ಮೆಂಟು ಪೂರ ಆಗ್ಬೇಕು, ಅವ ಆರಾಮ ಅದಾನ. ಅವ್ಗೇನು ತೊಂದರೆನೂ ಆಗಿಲ್ಲ. ಏನೋ ಒಂದಿಟ್ಟು ಹಾರ್ಮೋನ್ ಅತ್ತಾಗಿತ್ತಾಗ ಆಗಿದ್ವಂತವೇನೋ ಡಾಕ್ಟರ್ ಅಂದ್ರಲ್ಲ, ಅವ್ನು ಅತ್ತಾಗಿತ್ತಾಗ ಆಗಿದ್ದನ್ನೆಲ್ಲ ತೆಗೆದು ಜೋಡಿಸ್ಯಾರಂತ ಚಂದಗೆ. ಈಗೆಲ್ಲ ಕರೆಕ್ಟಾಗೇನೋ ನಾಟಕ ಏನು
ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಡಾಕ್ಟ್ರ್ ಹೇಳ್ಯಾರ. ಇಷ್ಟ ನೋಡವ, ಮತ್ತೇನಿಲ್ಲ. ಈಗ ಅವಂಗಾಗಿದ್ದು ಇವಂಗೇನಿಲ್ಲ, ಇವ ಏನೋ ನೆಟ್ಪುಟ್ಟ ಗರಮಗ ಅದಾನ, ಇಲ್ಲ ನಿನ್ನ ಮುಂದೆ ಅದಾನಲ್ಲ. ಹಂಗಿದ್ದಿದ್ದರೆ ಇವನು ಯಾವನಾರ ಹುಡುಗನ್ ತಗೊಂಬತ್ತಿರ್ತಿದ್ದ. ಇವ ನಿನ್ನ ಪ್ರೀತಿ ಮಾಡ್ತಾನಂತ ಯಾಕೆ ಹೇಳ್ತಿದ್ದ? ನಿಮ್ಮಪ್ಪ ನಿಮ್ಮ ಹೋಗ ಹೇಳೋರೇನೋ 1000 ಹೇಳ್ತಾರ, ಹೇಳ್ತಿ ಮತ್ತೆ ಕೇಳಕ್ಕೆ ಹೋಗ್ಬೇಡಪ್ಪ, ಆರಾಮಿರು, ಇವು ಯಾಕೆ ರಾಡಿ ಅಂತ ಹೇಳು ಒಂದು ಮಾತು. ಓ ಹೌದಾ, ಹಾಗಿದ್ರೆ ಸರಿ. ಇದು ನೀವು ಹೇಳಿರಲಿಲ್ಲಲ್ಲ, ನಾನು ಅವ್ರನ್ನ ಕೇಳಿದೆ, ಆಗ ಹೇಳಿದ್ರು ಅವರು ಹೀಗೆ ಅಂತ. ಅದಕ್ಕೆ ನಾನು ನಿಮ್ಮ ಮನೆಗೆ ಸೊಸೆಯಾಗಿ ಬರಲಿಕ್ಕೆ ಉಂಟು ಅಂದರೆ ನೀವು ಎಂಥ ಸಹ ಮುಚ್ಚುಮರೆ ಮಾಡಲಿಕ್ಕಿಲ್ಲ, ಎಲ್ಲದನ್ನೂ ಹೇಳಲಿಕ್ಕಿತ್ತು. ಏಕೆಂದರೆ ನಾಳೆ ನಾನು ನಿಮ್ಮ ಮನೆ ಸೊಸೆಯಾಗಿ ಬಂದ ಮೇಲೆ ಹೊಸ ಹೊಸ ವಿಷಯಗಳು ನನಗೆ ಕಿವಿಗೆ ಬಿದ್ದಾಗ ನನಗೆ ಬೇಸರ ಆಗ್ತಾ ಉಂಟಲ್ಲ, ಅದಕ್ಕೆ ಮೊದಲೇ ಎಲ್ಲ ತಿಳಿದಿದ್ದರೆ ಒಳ್ಳೆಯದು ಅಂತ. ಒಳ್ಳೆದಾಗ್ತದೆ ಅದಕ್ಕಾಗಿ. ಯವ್ವ, ನಮ್ಮ ಮನೆ ಬಗ್ಗೆ ಹೇಳಕ್ಕೆ ನಾನು ಸಿದ್ದಾಡೋದನ್ನ ಚರಿತ್ರೆ ಬರ್ದಂಗೆ ಬುಕ್ ಬರೀಬೇಕಾಗತ್ತೆ. ಏನಿಲ್ಲವ, ಹಾಗೆಲ್ಲ ಏನಿಲ್ಲ. ನನಗಿರೋದು ಒಂದು ಮಗಳು ಇಂಜಿನಿಯರ್ ಕಲಿಬೇಕನ್ನೋ ಆಸೆ. ಈಗೇನೇ ಕಲಾಸ್ ಚಾಲೋ ಯಾವಂತ ಈಗ ಪೀಜ್ ಕೊಟ್ಟು ಹಚ್ಬೇಕಾಕಿನ್ನೀಗ. ಮೊನ್ನೆ ಮುಗಿದಿತ್ತು, ಒಳ್ಳೆ ಚಲೋ ಇದ್ರಾಗ ತೆಗೆದಿದ್ಲ ಮಾರ್ಕಸ್. 2.5 ಲಕ್ಷ ಅಂತ BOB ಕಾಲೇಜ್ನಾಗ ಇಂಜಿನಿಯರಿಂಗ್ ಶೀಟು. ಅದು ಮುಗಿತಂದ್ರೆ ಈಗ ಈ ಮಗ ಅಂತೂ ಬಿಡಿ, ಇವ ಕಲ್ತು ಇಂಜಿನಿಯರ್ ಮಾಡ್ಕೊಂಡಿಲ್ಲ. ಇವ ಹಂಗೆ 2nd ಇಯರ್ ಮುಗಿಸಿ ಅದೇಂತದ ನೀ ಕಲ್ತಿಯಲ್ಲ ಕಂಪ್ಯೂಟರ್ನಾಗ ಏನೇನೇನೇನು ಅವನ್ನೇ ಕಲ್ತಾನ, ನಿಮ್ಮ ಆಫೀಸ್ನಾಗ ಕೆಲಸ ಮಾಡ್ತಾನೆ ಇವನು. ಇನ್ನು ದೊಡ್ಡವ ಅದು ಎಂಥದ ಸುಡ್ಗಾಡ್ ನಮ್ಗೆ ಇದು ಎಂಥದ್ದು ಬಿ ಫಾರ್ಮನ ಡಿ ಫಾರ್ಮನ ಯಾವುದೋ ಒಂದು ಮಾಡ್ಯಾನವ, ಅವ ನಮ್ಗೆ ಗೊತ್ತಾಗೋದಿಲ್ಲ. ಅದನ್ನು ಮಾಡ್ಯಾನ. ಅವ ಮೆಡಿಕಲ್ ಶಾಪ್ ಹಾಕ್ಕೊಂತೇನೆ ಅಂದಿದ್ದ, ಅಷ್ಟ್ರಾಗ ಇಷ್ಟೆಲ್ಲ ರಾಡಿ ಆಗ್ಬಿಡ್ತು. ಹಾಗಾಗಿ ಏನಿಲ್ಲ ಈಗ ಅಷ್ಟೇ. ಮತ್ತು ಈ ಊರಾಗ ಒಂದು ಚಲೋದೊಂದು ಎಲ್ಲರ ಅಂಗಡಿ ನೋಡಿ ಒಂದು ಮೆಡಿಕಲ್ ಶಾಪ್ ಹಾಕಿ ಕೊಡೋಣ ಅಂತ ಮಾಡೇವಿ. ಈ ನಮ್ಮೂರಾಗ ಒಂದು ಮೆಡಿಕಲ್ ಶಾಪ್ ಇಲ್ಲ. ಡಾಕ್ಟ್ರ್ ಒಬ್ಬ ಒಂದ ಅನ್ಮ್ಯಾನ್ ಡಾಕ್ಟರ್ ಅಂತೇಳಿ ಒಂದು ಅಟ್ಟು ಕಟ್ಟೆ ಅವ್ನ ಕಡೆ ಏನು ಪೇಷಂಟ್ ಹೋಗಕ್ಕೆ ಹೆದರ್ಸಿ ಆಯ್ತಾ ಒಂದು ಅಳತಿ. ಯಾಕೆ ಮಾತೆತ್ತಿದ್ರೆ ಕ್ಯಾನಿಂಗ್ ಮಾಡಿಸ್ರಿ, ಎಕ್ಸ್ರೇ ಮಾಡಿಸ್ರಿ, ರಕ್ತ ಪರೀಕ್ಷೆ ಮಾಡಿಸ್ರಿ ಅಂತನವ. ಹೂನ ಶಾಂತಕ, ಮೊನ್ನೆ ಕಾಲು ನೋವು ಅಂತ ಹೋದ್ರ ಏನಂತನ್ ಗೊತ್ತಾ? ಕಾಲಂದು ನೀರಿನ ಚೀಲ ಜರ್ದಾವು, ಕಾಲ ಆಪರೇಷನ್ ಆಗ್ಬೇಕು ಅಂತಾನ. ಏನ ನೀರಿನ ಚೀಲ ಜರ್ದಾವಂತ ನೋಡು. ನಮ್ದು ಶೀರ್ ಖರಾಬ್ಗೆ ಆಗಿತ್ತು ಅಂತ ತೋರ್ಸ್ಕೊಳಕ್ಕೆ ಹೋಗಿದ್ದೆ. ಅರೆ ತಲೆದು ಎಲ್ಲ ಪೂರ್ತಿ ಕ್ಯಾನಿಂಗ್ ಆಗ್ಬೇಕು ಅಂತ ಹೇಳ್ಬಿಟ್ಟು, ಅರೆ ತಲೆ ಒಳಗೆ ಟ್ಯೂಮರ್ಗೆ ಆಗ್ಬಿಟ್ಟಿರ್ಬೋದು, ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಚೆಕಪ್ಗೆ ಅಂತ ಹೇಳ್ಬಿಟ್ಟು, ಅರೆ 2000ಗೆ ಖರ್ಚಿಗೆ ಮಾಡಿ, ಅರೆ ಇದು ಯಾವ್ದು ಹುಬ್ಳಿ ಸಿಟಿ ಸೆಂಟರ್ ಇದಾರೆಯಲ್ಲ, ಅಲ್ಲಿ ಎಲ್ಲ ತಲೆದು ಎಲ್ಲ ಪೂರ್ತಿ ಕ್ಯಾನ್ಗೆ ಮಾಡಿಸಿದ್ರೆ ಎಂಥದ್ದು ಇಲ್ಲ, ಏನೂ ಆಗಿಲ್ಲ. ಅರೆ ಸುಮ್ಮನೆ ದುಡ್ಡಿಗೆ ತಿಂತಾರೆ, ಅವ್ರಿಗೆ ಕಮಿಷನ್ಗೆ ಇರ್ತದೆ ನೋಡವ. ಕಾಲ್ನಾಗ ನೀರಿನ ಚೀಲ, ಸಿಮೆಂಟಿನ ಚೀಲ ಅಂತ ಇರ್ತಾವ, ಉಸಿಗಿನ ಚೀಲ ಅಂತೇಳಿ. ಇವ ಅಲ್ಕಟ್ ಬಾಡೆ ಡಾಕ್ಟ್ರವ. ಈಗ ಇಷ್ಟ ಆಯ್ತು ನೋಡವ. ಇನ್ನು ನೀವು ವಿಚಾರಿಸೋದ್ರಾಗ ಅದಿ ಹೆಂಗೆ ನೋಡಿ. ಹೂ ಅನ್ನೋದಾದ್ರೆ ಈ ತಿಂಗಳು ಇದು ಮಾಳ ಪಕ್ಷದ ಐತಿ, ಇದು ಬಿಟ್ಟು ಎಲ್ಲ ಮುಗಿಸಿ ಮುಂದಿನ ತಿಂಗಳು ದಸರಾದಾಗ ಚಂದಾಗ ಒಂದು ಲಗ್ನ ಅಂತ ಮಾಡಿಬಿಡೋಣಂತೆ. ಏನಂತಿ? ಅವಂಗೂ ದೊಡ್ಡವಂಗೂ ಕನ್ನೆ ನೋಡ್ತೇವೆ, ಇಬ್ಬರದು ಅಣ್ಣ ತಮ್ಮಂದು ಒಂದ ಚಪ್ರದಾಗ ಮುಗಿಸ್ಬಿಡೋಣಂತೆ. ಆಯ್ತಮ್ಮ, ನಾನು ಹೀಗೆ ಕೇಳಿದೆ ಅಂತ ನೀವು ಎಂತ ಬೇಸರ ಮಾಡ್ಕೋಬೇಡಿ. ಎಂತಕ್ಕೆ ಅಂದರೆ ಎಲ್ಲ ವಿಚಾರ ಗೊತ್ತಿರಲಿ ಅಂತ ಕೇಳಿದ್ದಷ್ಟೇ, ಆಯ್ತಲ್ಲ. ನಾನು ನನ್ನ ಅಪ್ಪ ಅಮ್ಮನಿಗೆ ಹೇಳ್ತೇನೆ, ನಾನು ಅವರನ್ನೇ ಮದುವೆ ಆಗೋದು ದಯವಿಟ್ಟು ಬೇಡ ಅಂತ ಹೇಳಲಿಕ್ಕಿಲ್ಲ, ಮದುವೆ ಮಾಡಿಕೊಡಿ ಅಂತ ಕೇಳ್ತೇನೆ. ಅವರು ಮಾಡ್ತಾರೆ ಮದುವೆ, ಎಂತ ಬೇಡ ಅಂತ ಹೇಳೋದಿಲ್ಲ. ಆಮೇಲೆ ಇನ್ನೊಂದು ವಿಚಾರ, ನಾನು ಮದುವೆ ಆದಮೇಲೆ ಕೂಡ ನಾನು ಜಾಬ್ ಮಾಡಲಿಕ್ಕಿತ್ತು. ನನಗೆ 1 ರೂಪಾಯಿಗೆ ನಿಮ್ಮ ಮಗನ ಹತ್ರ ಕೈಲಿ ಹಾಕ್ಲಿಕ್ಕಿಲ್ಲ, ಅದು ಒಂಥರ ಸರಿ ಅನಿಸೋದಿಲ್ಲ. ಎಷ್ಟಂದ್ರೆ ನಾನು ಓದಿದ್ದೀನಿ ಅಲ್ಲ, ಇಷ್ಟೊಂದೆಲ್ಲ ಕಲ್ತ್ಬಿಟ್ಟು ನಾನು ಮನೆಯಲ್ಲಿ ಇರೋದು ಅಷ್ಟು ಚಂದ ಕಾಣೋದಿಲ್ಲ. ಅದಕ್ಕೆ ನೀವು ನನಗೆ ಮದುವೆ ಆದಮೇಲೂ ಕೂಡ ಕೆಲಸ ಮಾಡಲಿಕ್ಕೆ ಅವಕಾಶ ಉಂಟಾ? ಹಾಂ ಉಂಟು, ಮದುವೆ ಆದ ಮೇಲೆ ಕೆಲಸ ಮಾಡಲಿಕ್ಕೆ ಉಂಟು. ಎಂತ ನೀನು ಮಂಡ ವೆಚ್ಚ ಮಾಡಬೇಡ. ನಾನೆಲ್ಲದಕ್ಕೂ ನಿನಗೆ ಅನುಮತಿ ಕೊಡ್ತೇನೆ. ನನಗೆಂತ ನನ್ನ ಮಗ ಮದುವೆಯಾಗಿ ಚಂದ ಇದ್ರೆ ಎಷ್ಟೇ ಸಾಕು. ಅವ್ವ, ನೀನು ಯಾಕೆ ನಂಗೆ ಮಾತಾಡಿದೆ? ನೋಡುವ, ನಿನ್ನ ಭಾಷೆ ಒಂದು ಈಟ್ನಾಗ ನಾ ಕಲಿತೆ, ನಮ್ಮ ಹುಬ್ಬಳ್ಳಿ ಉತ್ತರ ಕರ್ನಾಟಕ ಭಾಷೆ ಬರ್ಬರ್ತಾ ನೀನು ಕಲಿಬೇಕು. ಏನಂತೀ? ಆಯ್ತಮ್ಮ, ಪ್ರಯತ್ನಿಸ್ತೇನೆ. ಯಾ ಹನ್ನಿ ಅಲ್ಲ ಹಡಿಬಿಟ್ಟಿ, ಊರು ಹಡಿಬಿಟ್ಟಿ ಹೋಗೇ ಬಿಟ್ಟು ನೋಡು, ಕುಂದ್ರಿಸ್ಕೊಳ್ಬಾ ನೋಡ್ಲಿ. ಅಲ್ಲ ಊರು ಬೆಂಡ್ಲಿ ಮನೆ ಬಂದಾಳ, ನಿನ್ನ ಸಸಿ ನೋಡ ಎಲ್ಲ ಸಂತಕ ಬಂದಾಕರಿ ಅಂತೇಳಿ ನೋಡ್ಯಾಳೀಗ. ನನ್ನ ಸಸಿ ಬಂದಿದ್ದು ಮುದ್ದಾನ್ ದೂರ ನಿಂತು ನೋಡಿ ಅತ್ತಾಗಿನ ತಗೋ ಕಾವಡ ಬರ್ಲಿ ತಡಿ, ಇಲ್ಲಿಕಿನ ಹೆಣನ ಚಂದ ಮಾಡ್ತಾ ನೋಡ್ತಿರ್ಬೇಕಾರೆ. ಎಂತ ಅಮ್ಮ ಹೀಗೆ ಬೈಯುದ? ಹಾಂ ಅಲ್ಲ, ಒಟ್ರಾಸಿ ಹೀಗೆ ಬೈದ್ರೆ ಎಂತ? ಹಾಡಿ ಮಾತಾಡ್ತೀರಿ ನೀವು? ಹಾಡೆ ಎಲ್ಲ ಹಾಡಕೋಲೇವ? ಅಲ್ಲ, ಎಂತ ಹಡಿ ಮಾತಾಡಿದ್ದು? ಪರಕ ನಾ ಏನಾರ ಬೈದ್ನೇನ ಆಕಿಗೆ? ಆ ಹನುಮಿಗೆ ಎಂತದಾರ ಬೈದ್ನೇ ನಾನು? ಆ ಬಿಡಾಡಿಗೆ ನಾ ಏನಾರ ಅಂದೆ, ಒಂದು ಮಾತಾರ ಅಂದೇನೆ? ನೀನೇ ಹೇಳ ಪರಕ ಹಂಗಾರ. ಇಲ್ಲ ಸಂತಕ, ಇಲ್ಲ ನಿಂತ ನೀ ಎಲ್ಲ ಆ ಬೆಂಡ್ಲಿಗೆ ಬೇದಿ ಇಲ್ಲಪ್ಪ, ಇಲ್ಲವಾ ಬೇದಿಲ್ಲ. ಆಗ ಇದೆಂತ ಹುಡುಗಿ ಐತೆ ಇದು? ಆಗ ಯವ ತಾಯಿ ಕಿವಿ ಹೋಗ್ಯಾವ ನೀನು? ತಾಯಿ ಏನು ಬೈದಿಲ್ಲ, ತಣ್ಣ ಕುಂದ್ರ. ಎಂತ ತಣ್ಣಗೆ ಕೂರುದು? ಅಯ್ಯೋ ಇದ್ರ ಚಟ್ ಬ್ಯಾನ್ ಬರಲಿ. ಅಲ್ಲ ಇವ ತಾಯಿ ನಿನಗೆ ಬಂತ? ಅರೆ ಎಂತ ಬೈತಾ ಇದ್ದಾರೆ ಇವರು, ನಂಗೆ ಎಂತ ಕೇಳಲಿಕ್ಕೆ ಸಹ ಆಗ್ತಿಲ್ಲ. ನಂಗೆ ಕೆಲವೊಂದು ತಿಳಿತಾ ಉಂಟು, ಕೆಲವೊಂದು ತಿಳಿತಾ ಇಲ್ಲ. ಅದು ತಲೆ ಕೆಡ್ಸ್ಕೊಬೇಡ, ಅದು ಅವ್ರ ಮಾತದ ಬಿಡು, ಹೋಲ್ ನೀ ತಲೆ ಕೆಡ್ಸ್ಕೊಬೇಡಿ ಅದಕ್ಕೆಲ್ಲ. ಬಾ ಬಿಟ್ಟು ಬರ್ತೇನೆ ನೀನು. ನಾನೇನು ಬರ್ತೇನೆ ಅಮ್ಮ. ಆಯ್ತವ ಹೋದ, ಮತ್ತೆ ಒಳಗೆ ಬಂದ್ರೆ ಪುರ್ಸತ್ತಿಲ್ಲಂತಿ. ಆಯ್ತ ಹೋಯ್ ಬಾರವ. ಅಲ್ಲ ಇವರಪ್ಪ ಇವ್ರ ಹೋಗಿ ದುರ್ಗವ್ ಹಾಯ್ಲಿ. ಅಲ್ಲ ಎಟ್ಟಿರ್ಬೇಕು ಇವ್ರದ್ದು? ಇಲ್ಲಿ ಬಂದು ಮನೆ ಮಠ ಬಂದು ಯಾಕೆ ಏನೋ ಹೇಳಿಲ್ಲ ಅಂತ ಇತ್ತಾಗಿನ ತಗ ಕುಂಡಿ ತಿರ್ಗಿಸ್ಕೊಂಡು ಹೋಗ್ಯಾವ ನೋಡು. ಮನೆಗೆ ಬಂದು ಏನು ಎತ್ತ ಕೇಳ್ಬೇಕು, ಯಾಕೆ ಮಾತು ಕೇಳ್ಕೊಂಡು ಸಗಣಿತೀವಿ ನಾವು. ಪರಕ ನಿನ್ ಸೊಸೆ ಏನು ಬೈತಿ ಅಂತಾಳಲ್ಲ, ಯಾರಿಗೇನು ಬೈದಿ? ನಾನೇ ಇಲ್ಲೇ ಅದೇನಪ್ಪ, ನೀ ಯಾರಿಗೇನು ಬೈದಿದ್ದು ನನಗೇನು ಕೇಳಿದ್ ಬಿಡು. ನಾ ಯಾರಿಗೆ ಬೈದೀನಿ?
ಇದ್ರ ನನ್ನ ಕಿವಿ ಕ್ಯಾಪ್ ಕಿವಿ ಏನು ಕೇಳಿಸ್ಕೊಂತ ಏನ